ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನು. ಇಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ದೆನ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದಕ್ಕೆ ಯಾವ ಟ್ರಿಕ್ನ ಯೂಸ್ ಮಾಡ್ಬೋದಪ್ಪ ಅಂತಂದರೆ, ಇಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಆದರೆ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ 1/x ಆಗುತ್ತೆ. ಅಂದರೆ ಎಕ್ಸ್ ಇರೋದು ಇದು ರೆಸಿಪ್ರೋಕಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡೋದಾದರೆ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಏನಾಗಬೇಕು ಹಂಗಂದ್ರೆ ನಮಗೆ 1/e ಪವರ್ ಎಕ್ಸ್ ಆಗಬೇಕು. ಹೌದಾ. ಸೊ 1/e ಪವರ್ ಎಕ್ಸ್ ಏನಂತ ಬರಿಬೋದು ನೋಡಿ, ಇಲ್ಲಿ 1/e ಪವರ್ ಎಕ್ಸ್ ಏನಂತ ಬರಿಬೋದು, e ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ಬರಿಬೋದು. ಹೌದಾ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, e ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಇಕ್ವೇಷನ್ ಅಂತ ಕರೆಯೋಣ, ಇದನ್ನು ಸೆಕೆಂಡ್ ಇಕ್ವೇಷನ್ ಅಂತ ಕರೆಯೋಣ. ಇಕ್ವೇಷನ್ 1 ಮತ್ತು 2ನ ಆ್ಯಡ್ ಮಾಡೋದಾದರೆ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎರಡು ಕ್ಯಾನ್ಸಲ್ ಆಗಿ ಸೆಕೆಂಡ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಅಂದರೆ 2 ಸೆಕೆಂಡ್ ಥೀಟಾ ಆಗುತ್ತೆ. ಸೊ ಇಲ್ಲಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಈಗ ನಮಗೆ ಸೆಕೆಂಡ್ ಥೀಟಾ ಬರೆಯೋಣ. ಸೆಕೆಂಡ್ ಥೀಟಾ ಏನಾಗುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2. ಬಟ್ ಕ್ವಶನಲ್ಲಿ ಕೇಳಿರೋದೇ ನಮಗೆ ಕಾಸ್ ಥೀಟಾ ಕೇಳಿದ್ದಾರೆ. ಹೌದಾ. ಸೊ ಸೆಕೆಂಡ್ ಆ್ಯಂಡ್ ಕಾಸ್ ಆರ್ ರೆಸಿಪ್ರೋಕಲ್. ಸೊ ಹಂಗಾಗಿ ಕಾಸ್ ಥೀಟಾನ ಏನಂತ ಬರೀಬೋದು ನಾವು, 2 ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಥ್ಯಾಂಕ್ ಯು.